ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸ್ವೀಟ್ ರೆಸಿಪಿನ ತಗೊಬಂದ್ರಿ. ಇದು ನೋಡಿ, ರವೆ ಮತ್ತು ಕಡಲೆ ಹಿಟ್ಟಿಂದು ಪೇಡೆ ಲಾಡು. ಇದು ನಮ್ಮ ಅತ್ತೆ, ನನ್ನ ಚಿಕ್ಕತ್ತೆ ಮಾಡ್ತು. ಇದು ರಾಶಿ ಚಲೋ ಮಾಡ್ತು. ಇದು ಹೆಂಗೆ ಮಾಡಿದ್ದು ಎಂತ ಮಾಡಿದ್ದು ಹೇಳೋ ವೀಡಿಯೋ ನಿಂಗಳ ಮುಂದೆ ತಗೊಬಂದ್ರಿ ಇವತ್ತು. ಎಲ್ಲರೂ ಸುಮಾರು ಕಾಮನ್ನಾಗಿ ಕಡಲೆ ಹಿಟ್ಟಿನ ಲಾಡು ಅಥವಾ ರವೆ ಲಾಡು ಮಾಡೇ ಮಾಡ್ತಾ. ಆದರೆ ಇದು ಎರಡನ್ನೂ ಮಿಕ್ಸ್ ಮಾಡಿದ್ದು ಒಂಥರ ಸ್ವಲ್ಪ ಮೈಸೂರು ಪಾಕ್ ಟೇಸ್ಟು ಕೊಡ್ತು. ಸಿಕ್ಕಾಪಟ್ಟೆ ಚಲೋ ಆಗ್ತು. ಹೆಂಗಕ್ಕೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಫೇವ್ರೇಟು ಅವ್ರು ಮಾಡೋ ಲಾಡು. ಇದು ಎಳೆ ಪಾಕ ಮಾಡ್ಕೊಂಡು ಮಾಡಿದ್ರು. ಹಾಗಾಗಿ ಸ್ವಲ್ಪ ಪೇಡೆ ಥರನೇ ಆಗ್ತು. ಬಾಯಲ್ಲಿಟ್ರೆ ಕರಗ್ತು, ಅಷ್ಟು ಚಲೋ ಆಗ್ತು. ಹಿಂಗೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಕಾಮನ್ನಾಗಿ ರವೆ ಲಾಡು ಮಾಡೇ ಮಾಡ್ತಾ, ಆದರೆ ಹಿಂಗೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ನೋಡಿ ಎಷ್ಟು ಚಲೋ ಆಗ್ತು ಹೇಳಿ. ഞങ്ങൾ ಊರಲ್ಲೇ ಎಲ್ಲರಿಗೂ ಇವ್ರು ಮಾಡೋ ಲಾಡು ಅಂದರೆ ಸಿಕ್ಕಾಪಟ್ಟೆ ಚಲೋ ಅವ. ರಶಿ ಚಲೋ ಆಗ್ತು. ಸ್ವಲ್ಪ ಪೇಡೆ ಥರನೇ ಮಾಡಿದ್ರು. ಇವರು ಇದಕ್ಕೆ ಚಿರೋಟಿ ರವೆ ತಗೊಂಡಿರ್ತರು. ಚಿರೋಟಿ ರವೆ ಹೆಂಗಿರ್ತು ತೋರಿಸ್ತೀನಿ ನೋಡಿ. ಅಂದರೆ ಕೆಲವು ಜನ ಗೊತ್ತಿರ್ತು, ಕೆಲವು ಜನ ಗೊತ್ತಿಲ್ಲ ಹೇಳೋದಾಗ ತೋರಿಸ್ತಾ ಇದ್ದಿ. ಸಿಕ್ಕಾಪಟ್ಟೆ ಸಣ್ಣಕ್ಕಿರ್ತು ಆ ರವೆ. ಆ ರವೆ ತಗೊಂಡ್ರೆ ಚಲೋ ಆಗ್ತು. ನಮ್ಮ ನಾರ್ಮಲ್ ರವೆ ತಗೊಂಡ್ರೆ ಅಷ್ಟು ಚಲೋ ಆಗ್ತಿಲ್ಲ, ಮತ್ತು ಕಚ್ಚಗಡ್ತು. ಈಗ ಅವರು ಯಾವ ಅಳತಲ್ಲಿ ತಗೊಂಡ್ರು ಹೇಳ್ತೀನಿ ನಿಂಗೆ. ಅವು ಅದೇ ಅಳತಲ್ಲಿ ನಿಂಗಕ್ಕೆ ಇಷ್ಟ ಆದ ಪಾತ್ರದಲ್ಲಿ ತಗೊಳ್ಳಿ. ಅಂದ್ರೆ ಅವ್ರು ಎಂತ ಮಾಡಿದ್ರು ಕೇಳ್ರೆ, ಒಟ್ಟು 4 ಲೋಟ ಸಕ್ಕರೆ, 4 ಲೋಟ ಸಕ್ಕರೆಗೆ 3 ಲೋಟ ಚಿರೋಟಿ ರವೆ, 1 ಲೋಟ ಕಡಲೆ ಹಿಟ್ಟು ತಗತ್ರು. ಅಂದರೆ ಎರಡು 4 ಆಗವು. ಒಂದು 4 ಲೋಟ ಸಕ್ಕರೆ, 4 ಲೋಟ ಹಿಟ್ಟು ಆಗವು. 4 ಲೋಟ ಸಕ್ಕರೆ, 3 ಲೋಟ ರವೆ ಮತ್ತು 1 ಲೋಟ ಕಡಲೆ ಹಿಟ್ಟು, ಒಟ್ಟು 4 ಆ ಅಳತಲ್ಲಿ ತಗೊಂಡ್ರು. ಕಡೆಗೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಒಂದೆಳೆ ಪಾಕ ಬರಲು ಇಟ್ಟಿದ್ರು ನೋಡಿ. ಈಗ ಅದನ್ನ ಒಂದೆಳೆ ಪಾಕ ಬರಲಿವರೆಗೆ ನಾವು ವೇಟ್ ಮಾಡೋಕ್ಕಾಗ್ತು. ಇಲ್ಲಿ ನೋಡಿ ರವೆ ತಗೊಂಡ್ರು. ಈಗ ಈ ರವೆನ ಕೆಳಗಿಟ್ಕೊಂಡು ಹುರ್ಕತ್ರು. ಆದರೆ ಫಸ್ಟು ಪಾಕ ಮಾಡ್ಕೊತ್ರು. ಈ ಎಲ್ಲರೂ ಕೆಲವು ಜನ ಡೈರೆಕ್ಟಾಗಿ ಹಾಗೆ ಹುರ್ಕೊಂಡು ಆದಮೇಲೆ ಪಾಕ ಮಾಡ್ತಾ ಸುಮಾರು ನಮ್ಮನೇಲಿ ಮಾಡ್ತಾ. ಈಗ ಕೆಲವು ಪೌಡ್ರ್ ಮಾಡಿ ಹಾಕಿ ಪಾಕ ಲಾಡು ಮಾಡ್ತಾ. ಆದರೆ ಇಲ್ಲಿ ಇವ್ರು ಹೆಂಗೆ ಮಾಡಿದ್ರು ನಾ ತೋರಿಸ್ತಾ ಇದ್ದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಎಲ್ಲ ವೀಡಿಯೋ ಎಲ್ಲ ಬತ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದಿ. ಮತ್ತು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಹೇಳು ಕೇಳ್ಕೊತಾ ಇದ್ದಿ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀಯ, ಹಾಗಾಗಿ ಒಂಚೂರು ಸಪೋರ್ಟ್ ಮಾಡಿ ನಿಂಗವು. ಅವಾಗ ನಾ ಖುಷಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋ ಅಪ್ಲೋಡ್ ಮಾಡೋದು ಆಗ್ತು. ಈಗ ಈ ಪಾಕ ಕುದೀತಾ ಇದ್ದಾಗ ಕೇಸರಿ ಹಾಕಿದ್ರು. ಕೇಸರಿ ಇದಕ್ಕೊಂದು ವಿಶಿಷ್ಟವಾದ ಕಲರು ಮತ್ತು ಫ್ಲೇವರು ಎರಡೂ ಕೊಡ್ತು. ಹಾಗಾಗಿ ಸುಮಾರು 1 ಗ್ರಾಮ್ ಆಗುವಷ್ಟೇ ಸುಮಾರು ಕೇಸರಿ ಹಾಕಿದ್ರನ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಾ ಇದ್ದಿದ್ದಕ್ಕೆ. ನಿಂಗಕ್ಕೆ ಹೆಂಗೆ ಇಷ್ಟ ಆಗ್ತಾ ಹಂಗೆ ಮಾಡ್ಕೊಳ್ಳಿ. ಕೇಸರಿ ಲಾಡಿಗೆ ಚಲೋ ಫ್ಲೇವರೇ ಕೊಡ್ತು, ಒಂಥರ ಟೇಸ್ಟ್ ಚಲೋ ಆಗ್ತು. ಮತ್ತು ಕಡಲೆ ಹಿಟ್ಟು ಹಾಗೆ ಆಗ್ತು. ಈಗ ಇದು ಒಂದೆಳೆ ಪಾಕ ಬಪ್ಪಲೆವರೆಗೆ ಹಾಗೆ ಇಟ್ಗಳವು ನೋಡಿ. ಈಗ ಅದು ಕುದೀತಾ ಇದ್ದು ನೋಡಿ. ಈಗ ಹಿಂಗೆ ದೊಡ್ಡ ದೊಡ್ಡ ಗುಳ್ಳೆ ಬಂದ್ಕೊಳಯ್ಯ. ಈ ಕೈಯಲ್ಲಿ ಮುಟ್ಟು ಒಂದೆಳೆ ಪಾಕ ಬಂತ ನೋಡ್ತಾ, ಅದನ್ನ ಅಂಗಳ ಬದಿಗೆ ಹಿಂಗೆ ನೀರಲ್ಲಿ ಬಿಟ್ಟು ನೋಡ್ತೀಯ. ನೀರಲ್ಲಿ ಹಿಂಗೆ ಬಿಟ್ಕೊಳ್ಳೋದು ಪೂರ್ತಿ ಕರಡಲ್ಲಾಗ ಒಂಚೂರು ಹಿಂಗೆ ನಿತ್ಗಳವು. ಹಂಗೆ ಅದ್ಕೊಳೇನೆ ಆ ಜೋಳು ಅರ್ಥ ಆಗಿರ್ತು. ಅದು ಎಳೆ ಪಾಕ. ಹಂಗೆ ಮಾಡ್ಕೊಂಡ್ರೆ ಪೇಡೆ ಥರನೇ ಆಗ್ತು ಲಾಡು ನೋಡಿ. ಹಿಂಗೆ ದೊಡ್ಡ ದೊಡ್ಡ ಗುಳ್ಳೆ ಬಂದ್ಕೊಳೇನೆ ದೊಡ್ಡ ದೊಡ್ಡ ಅಂದಾಜು ಆಗ್ತೀವಿ. ಅವರೆಲ್ಲ ಖಾಯಂ ಮಾಡ್ತಾ ಇರ್ತರು, ಹಾಗಾಗಿ ಅವ್ರಿಗೆ ಗೊತ್ತಾಗ್ತೀವಿ. ನಮಗೆಲ್ಲ ಗೊತ್ತಾಗ್ತಿಲ್ಲ, ನಾವು ನೀರಲ್ಲಿ ಬಿಟ್ಟು ನೋಡ್ಕೊಂಬನ ಬಿಡಿ. ಈ ಕೆಲವು ಜನ ಕೈಯಲ್ಲೇ ಮುಟ್ಟಿ ಒಂದೆಳೆ ಪಾಕ ಬಂತ ನೋಡ್ತೀವಲ್ಲಿ, ಇಲ್ಲಿ ಹಾಗೆಲ್ಲ ಮಾಡ್ತೀವಿಲ್ಲ, ನೀರಲ್ಲಿ ಬಿಟ್ಟು ನೋಡ್ಕೊತ. ಇನ್ನೊಂದು ಸರಿ ತೋರಿಸಿದ್ರು ನೋಡಿ ನಿಮಗೆ ಹೇಳಿ ನೋಡಿ. ಹಿಂಗೆ ಬಿಟ್ಟಿದ್ದು ನೀರಲ್ಲಿ ಹಿಂಗೆ ಜಸ್ಟ್ ಕೂಡ್ಕೆತ್ತು ಹಿಂಗೆ ನೋಡಿ. ಒಂಚೂರು ಹಿಂಗೆ ಕೂಡ್ಕೊಂಡ್ರೆ ಸಾಕಾಗ್ತು ಅಷ್ಟಾದರೆ. ಈಗ ಇನ್ನೂ ಒಂದು ಸರಿ ನಮ್ಗೆ ಹೇಳಿಬಿಟ್ಟು ತೋರಿಸಿದ್ರು ನೋಡಿ ಪಾಕ ಹೆಂಗಿರವು ಹೇಳೋದು ನೋಡಿ. ಈಗ ಕರೆಕ್ಟಾಗಿ ನೋಡ್ಕೊಂಡಿದೆ. ಬಿಟ್ಟು ಕೂಡಲೇ ನೆನೆಯ ಅದಲ್ಲೇ ಕುತ್ಕೊಂಡ್ರೆ ಹತ್ತು ಕರಡಲ್ಲಿಲ್ಲೇ ಅಷ್ಟಾದರೆ ಸಾಕಾಗ್ತು ಪಾಕ. ಒಂದೆಳೆ ಪಾಕ ಅಳತ್ವಲ್ಲಿ ಅಷ್ಟೇ. ಲೈಟ್ ಪಾಕ ಮಾಡ್ಕೊಂಡ್ರೆ ಅದರಿಂದ ಪೇಡೆ ಥರ ಆಗ್ತು. ಹಾಗೆ ಒಂಚೂರು ಗಟ್ಟಿಯಾದರೂ ಅಂತ ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ತಿಲ್ಲ, ಗಟ್ಟಿ ಲಾಡಾಗ್ತು. ಆದರೆ ಇದು ಪೇಡೆ ಥರ ಆಗವುಳ ಕಾರಣಕ್ಕೆ ನಂಗೆ ಹಿಂಗೆ ಮಾಡ್ತಾಯಿದ್ರು ಅವರು. ಈಗ ಈ ಪಾಕವ ಮಾಡಿಟ್ಕೊಂಡು ಆತಲ್ಲಿ ಈಗ ಕಡಲೆ ಹಿಟ್ಟು ಹುರಿವಲಿವರೆಗೆ ಈ ಪಾಕ ಫುಲ್ ತಣಿಸ್ಗಳವು. ತಣಿಸ್ಕೊಂಡು ಅದು ಹೆರೆಗೆಡ್ತು. ಆವಾಗ ಚಲೋ ಆಗ್ತು. ಹಾಗೆ ಡೈರೆಕ್ಟಾಗಿ ಹಾಕಲು ಗೊತ್ತಿಲ್ಲ. ಈಗ ಇದನ್ನು ಹಿಂಗೆ ತಿಕ್ಕಿ ಮಾಡಿ ಕರಡೆ ಇದು ಫುಲ್ ತಣಿಸ್ಗಳವು ಈ ಪಾಕವ. ಅಷ್ಟೊತ್ತಿಗೆ ಇಲ್ಲಿ ರವೆ ಹುರಿಯಲ್ಲಿ ಇಟ್ಕೊಂಡ್ರು ನೋಡಿ. ನೋಡಿ ಕೇಸರಿ ಹಾಕಿದ್ದು ಹೆಂಗೆ ಕಲರ್ ಬಂಚು ಹೇಳಿ.
ಈಗ ಇಲ್ಲಿ ರವೆ ಹುರಿಯಲು ಇಟ್ಕಂಜ್ರು. ಇದಕ್ಕೆ ಸ್ವಲ್ಪ ಜಾಸ್ತಿನ ತುಪ್ಪ ಬೇಕು. ತುಪ್ಪ ನಿಂಗೆ ಎಷ್ಟು ಹಾಕ್ಕೊಂಡ್ರು ಲಾಡಷ್ಟು ಚಲೋನೇ ಆಗ್ತು. ಎಂತಕ್ಕೆ ಅಂದರೆ ನಾವು ಎಳೆ ಪಾಕ ಮಾಡ್ಕೊಂಡು ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ನಾವು ಈಸಿಯಾಗಿ ಕಟ್ಲಕ್ಕು ಅಂದ್ರೆ ಲಾಡ ಈ ಗಟ್ಟಿ ಆಗೋದು ಬಡ ಬಡ ಕಟ್ಟವು ಆ ಥರ ಯಾವ ಪ್ರಾಬ್ಲಮ್ಮು ಇರುತ್ತಿಲ್ಲ. ಮತ್ತು ನನ್ನ ಸಣ್ಣ ಅತ್ತಿಗೆ ಸ್ವಲ್ಪ ತುಪ್ಪ ಹಾಕಲು ಬೇಜಾರಿಲ್ಲ, ಸಿಕ್ಕಾಪಟ್ಟೆನೇ ತುಪ್ಪ ಹಾಕ್ತರು. ತುಪ್ಪ ಇದರೊಳಗೆ ಮಾಡ್ತರು ನೋಡಿ ಹೆಂಗೆ ಮಾಡ್ತರು ತೋರಿಸ್ತಿ. ತುಪ್ಪ ಎಷ್ಟು ಹಾಕಿರ್ತರು ಕೊನೆಯಲ್ಲಿ ಹೇಳಿ, ಒಂದು ರವೆ ತುಪ್ಪದಲ್ಲೇ ತೇಲ್ತು ಅಷ್ಟು ತುಪ್ಪ ಹಾಕಿ ಮಾಡಿರ್ತರು. ಹಾಗಾಗಿ ಸಿಕ್ಕಾಪಟ್ಟೆ ರುಚಿ ಆಗ್ತು ಈ ಲಾಡು. ಬಾಯಲ್ಲಿಟ್ರೆ ಕರಗ್ತು ಹಂಗಾಗ್ತು ಪೇಡೆ ಹಾಗೆಯ. ಮತ್ತು ಈ ಲಾಡು ಬಿಸಿ ಬಿಸಿ ತಿಂಬಲ್ಲೇ ರಾಶಿ ಚಲೋ ಆಗ್ತು. ನೋಡಿ ಈಗ ಸಣ್ಣ ಊರಿನಲ್ಲಿ ರವೆ ಹುರ್ಕತ್ರು. ಈ ರವೆ ಬೆಳ್ಳಗೆ ಇಪ್ಪದಕ್ಕೆ ಮತ್ತು ಇದು ಅಷ್ಟು ಕಲರ್ ಚೇಂಜ್ ಆಗ್ತಿಲ್ಲ, ಕೆಂಪಾಗಲಿವರಿ ಹುರಿಯವು ಹಿಂಗೆಲ್ಲ ಎಲ್ಲ ಚಲೋ ಪರಿಮಳ ಬಪ್ಪಲಿವರಿ ಹುರ್ಕೊಂಡ್ರೆ ಹತ್ತು ಚಲೋ ಆಗ್ತಾವಾಗ. ಇಲ್ಲಿ ಪಾಕ ತಣಿಸ್ಗಳವು ಹಿಂಗೆ ತಿರ್ಸಿ 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 ಅಲ್ಲ ರವೆ ಹುರಿಯೋಷ್ಟೊತ್ತಿಗೆ ಈ ಪಾಕ ತಣದಿರ್ತು ಹಿಂಗೆ ತಿರ್ಸ್ರೆ. ನೋಡಿ ಫಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹುರ್ಕತ್ತಾ ಇದ್ರು, ಅರ್ಧ ಅರ್ಧ ಹುರ್ಕೊಂಡು ಮತ್ತೆ ತುಪ್ಪ ಹಾಕ್ಯತ್ತಾ ಇದ್ರು. ನೋಡಿ ಎಷ್ಟು ಚಲೋ ಕಾಣಿಸ್ತು ಅಲ್ದ. ಈಗ ಇದ್ರ ಸಣ್ಣ ಊರಿನಲ್ಲೇ ಸುಮಾರು ಒಂದು ಅರ್ಧ ಗಂಟೆನೇ ಬೇಕು. ನೋಡಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಯತ್ತಾ ಇದ್ರು. ತುಪ್ಪ ಎಷ್ಟು ಜಾಸ್ತಿ ಹಾಕಿದಂಗೂ ರಶ್ ಟೇಸ್ಟ್ ಆಗ್ತು ಈ ಲಾಡು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ಲ ಥರದ ಲಾಡು ಮಾಡಿ ನೋಡಿದ್ರಲ್ಲಿ ಇದನ್ನು ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ. ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದು ಬಿಳೆಯಕ್ಕಾಗ್ತಾ ಇದ್ದು ಪಾಕ ತಣಿತಾ ತಣಿತಾ ಬಂದಂಗೆ ಹಿಂಗೆ ಇನ್ನೂ ಲೈಟ್ ಅಕ್ಕೆ ತೊಕ್ತು ಬಿಳೆ ಬಿಳೆಯಕ್ಕೆ ತೊಕ್ತು. ಅಷ್ಟೊತ್ತಿಗೆ ಇಲ್ಲಿ ಇದನ್ನು ಸಣ್ಣ ಫ್ಲೇಮಲ್ಲಿ ಹುರಿತಾ ಇದ್ರು. ಇದು ಎಷ್ಟು ಬರೀ ರವೆ ಒಂದೇ ಹುರ್ಕತ್ತಾ ಇದ್ರು, ಕಡಲೆ ಹಿಟ್ಟು ಹಾಕಿದ್ರಿಲ್ಲ ಇನ್ನೂ. ನಾ ತೋರಿಸ್ತೀವ್ರಿ ಎಷ್ಟೊತ್ತಿಗೆ ಕಡಲೆ ಹಿಟ್ಟು ಹಾಕ್ತರು ಹೆಂಗೆ ಮಾಡಿದ್ರು ಹೇಳೋದ್ನಲ್ಲವ. ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಜು, ಅಷ್ಟೆಲ್ಲ ಕಲರ್ ಚೇಂಜ್ ಆಗ್ತಿಲ್ಲ, ಕೆಂಪಾಗಂಗೆ ಹುರಿದ್ವಿಲ್ಲ. ಇದು ನೋಡಿ ಹೆಂಗೆ ಕಲರ್ ಚೇಂಜ್ ಆಗ್ತಾ ಇದ್ದುಳಿ. ನೋಡಿ ಮತ್ತೆ ತುಪ್ಪ ಹಾಕ್ಯತಾ ಇದ್ರು. ತುಪ್ಪ ಜಾಸ್ತಿ ಹಾಕಿದಂಗೂ ಲಾಡು ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತು. ಮತ್ತು ಬಿಸಿ ಬಿಸಿ ಲಾಡೆ ತಿಂಬಲ್ ಸಿಕ್ಕಾಪಟ್ಟೆ ಚಲೋ ಆಗ್ತು. ಇದು ತಣದ ಮೇಲೂ ಮತ್ತು ಚಲೋ ಆಗ್ತು. ನೋಡಿ ಹೆಂಗೆ ಸಣ್ಣ ಬೆಂಕಿಲಿ ಹುರ್ಕತ್ತಾ ಇದ್ರೋಳಿ. ಒಂದು ಅರ್ಧ ಗಂಟೆ ಬೇಕು ಹೀಗೆ ಹುರಿಯಲ್ಲೇ. ನಿಗಾಕಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಜಿಲ್ಲ ಆದರೆ ಬೇರೆ ಯಾರ ಹತ್ರ ಹೇಳಿ ಯಾರು ಮಾಡಿಸ್ಕೊಳ್ಳಿ. ಅದಕ್ಕೆ ನಾ ಹಾಕ ಎಲ್ಲ ವೀಡಿಯೋ ನಿಮಗೆ ಗೊತ್ತಿಲ್ಲ. ನೋಡಿ ಈಗ ಇದು ಫುಲ್ ತಣುತ್ತು, ಸುಮಾರಿಗೆ ತಣುತ್ತು. ಇನ್ನೂ ಹಿಂಗೆ ಇದು ಮಾಡಿ ಇನ್ನೂ ಗಟ್ಟಿ ಆಗುವುದು ಪಾಕ ಫುಲ್ ತಣದು. ಹಂಗೆ ಮಾಡ್ಕೊಂಡು ಅವಾಗ ಹಾಕವು ಚಲೋ ಆಗ್ತು ಲಾಡು. ಈ ಹವ್ಯಕ ಅಡುಗೆ ಮತ್ತು ಹವ್ಯಕ ರೆಸಿಪಿ ಮತ್ತು ಹವ್ಯಕ ಹೆಣ್ಮಕ್ಳ ಜೀವನ ಮತ್ತು ನನ್ನ ಹಿತ್ತಲು ಕೆಲವು ಟಿಪ್ಸು ಎಲ್ಲದನ್ನೂ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಹಿಂದಲವ. ನಿಂಗೆ ಯಾರು ನೋಡಿದ್ರಿಲ್ಲ ಅಥವಾ ಅದ್ರ ಬೇಕು ಹೇಳಾದರೆ ನಿಂಗೆ ಅಲ್ಲಿ ಹೋಗಿ ನೋಡ್ಕೆ ಬಂದ್ಕೊಳ್ಳಿ. ಮತ್ತು ಬೇರೆ ಯಾವ್ದಾದ್ರು ರೆಸಿಪಿ ಅಥವಾ ನಿಂಗೆ ಬೇರೆ ಯಾವ್ದಾದ್ರು ಟಿಪ್ಸ್ ಎಲ್ಲ ಬೇಕಾದರೂ ಕಾಮೆಂಟ್ ಮಾಡಿ ಕೇಳಿ. ನೋಡಿ ಈಗ ಎಷ್ಟು ತುಪ್ಪ ಹಾಕಿದ್ರು ಕಾಣಿಸ್ತಾ ಇದ್ದು. ಇನ್ನೂ ತುಪ್ಪ ಹಾಕ್ತರು ನೋಡಿ ಎಷ್ಟು ತೆಳ್ಳಗಾಗ್ತು ರವೆ ತುಪ್ಪದಲ್ಲೇ. ಈಗ ನೋಡಿ ಪಾಕ ಎಷ್ಟು ಗಟ್ಟಿ ಆತಳು ತೋರಿಸ್ತಾ ಇದ್ದಿ. ಹಿಂಗೆ ಅಕಸ್ಮಾತ್ ಈ ಪಾಕ ಒಂಚೂರು ಗಟ್ಟಿ ಆಗೋಜು ಅಂದರೆ ಲಾಡು ಗಟ್ಟಿ ಆಗೋಗ್ತು ಹಿಂಗೆ ಅನಿಸಿರೆ ಬಿಸಿ ಬಿಸಿ ನೀರಾಗ ಗುಡಿಸ್ಕೊಂಡು 1 ಚಮಚ ಅಥವಾ 2 ಚಮಚ ಆಗುವಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಸರಿ ಆಗ್ತು, ಎಂಥ ಪ್ರಾಬ್ಲಮ್ಮು ಆಗ್ತಿಲ್ಲ. ಎಂತಕ್ಕೆಂದ್ರೆ ಹೆಂಗಸ್ರ ಕೆಲಸ ಎಲ್ಲ ಸ್ವಲ್ಪ ಹೀಗೆ ಹನಿ ಹೆಚ್ಚು ಕಮ್ಮಿ ಎಡಬಟ್ಟು ಹಾಕ್ಯತಾ ಇರ್ತು. ಅವಾಗ ನಾವು ಅದ್ರ ಸರಿ ಮಾಡೋ ಮೆಥಡ್ನು ಕಲ್ತ್ಕೊಬಿಟ್ರೆ ಅದು ಮತ್ತೆಂಥ ಪ್ರಾಬ್ಲಮ್ ಆಗ್ತಿಲ್ಲ. ಗಟ್ಟಿ ಪಾಕ ಒಂಚೂರು ಹಿಂಗೆ ಅನಿಸ್ತಪ್ಪ ನಿಂಗಕ್ಕೆ. ಹಾಗಾದರೆ ನೋಡಿ ಈಗ ಇದನ್ನು ರವೆ ಮುಕ್ಕಾಲು ವಿಷ ಹುರ್ಕಂಡ್ರು, ಕಲರ್ ಏನು ಚೇಂಜ್ ಆಗಿಲ್ಲ ನೋಡಿ, ಒಂದು ಸ್ವಲ್ಪ ಅಷ್ಟೇ ಕಲರ್ ಚೇಂಜ್ ಆದ್ರು ತುಪ್ಪ ಎಷ್ಟು ಹಾಕಿದ್ರು. ಈಗ 3 ಲೋಟ ಆಗಷ್ಟು ರವೆ ಹಾಕ್ಕೊಂಡಿದ್ರಲ್ಲಿ ಈಗ 3 ಲೋಟ ಆಗಷ್ಟು ರವೆ ಹಾಕ್ಕೊಂಡು ಹುರ್ಕೊಬಿಟ್ಟೆ ಇದ್ರು. ಈಗ ಅದಕ್ಕೆ
1 ಲೋಟ ಆಗೋಷ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ರು ನೋಡಿ. ಸುಮಾರು 90ರಷ್ಟು ಇದು ರವೆ ಹುರ್ಕೊಂಡು ಆಜು ಈ ಕಡಲೆ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರು. ಎರಡು ಸಪ್ರೇಟ್ ಹುರ್ಕೊಳ್ಳೋವು ಮಿಕ್ಸ್ ಮಾಡೋವು ಅಂತ ಎಂಥ ಇದು ಇಲ್ಲೇ ನೋಡಿ. ಈಗ ಅದ್ರ ಸಂತಿಗೆ ಹಾಕಿ ಮಿಕ್ಸ್ ಮಾಡಿದ್ರು. ಗಂಟಾಗಿ ಅಂಥದ್ದು ಆಗ್ತಿಲ್ಲ, ಅಂದರೆ ತುಪ್ಪ ಸಿಕ್ಕಾಪಟ್ಟೆ ಹಾಕಿದ್ರಲ್ಲಿ ಅವರು, ಹಾಗಾಗಿ ಗಂಟೆಲ್ಲ ಆಗ್ತಿಲ್ಲ. ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತು. ಈಗ ಎರಡು ಸೇರಿ ಹೆಂಗೆ ಕುದಿಯಲ್ಲ ಅಣಗ್ತು ನೋಡಿ, ತೋರಿಸ್ತಿ ತುಪ್ಪದಲ್ಲಯ್ಯ ನೋಡಿ. ಈಗ ಎಷ್ಟು ಚಂದ ಕಾಣಿಸ್ತಾ ಇದ್ದು ಹೇಳಿ, ಕುದೀತಾ ಇದ್ದು. ಈಗ ಸಣ್ಣ ಊರಿನಲ್ಲಿ ಕುದೀತಾ ಇರ್ತು. ಈಗ ಇಲ್ಲಿ ಎಷ್ಟೊತ್ತಿ ನೋಡಿ ಇದು ಸಕ್ಕರೆ ಪಾಕ ಹೆಂಗೆ ಗಟ್ಟಿಯ ಜೋಳಿ. ಈಗ ಇದಕ್ಕೆ ನಾವು ಕಡೆ ಲಾಸ್ಟ್ ಹುರಿದಿದ ರವೆ ಮಿಕ್ಸ್ ಮಾಡಿಬಿಟ್ರೆ ಅದು ಸಿಕ್ಕಾಬಿಟ್ಟೆ ಈಸಿ ನೋಡಿ. ಹೆಂಗೆ ಕಾಣ್ತಾ ಇದ್ದೋಳಿ ನೋಡಿ. ಎಷ್ಟು ತುಪ್ಪ ಹಾಕಿದ್ರು ಈಗ ಕಾಣಿಸ್ತಾ ಇದ್ದುದ. ಇಷ್ಟು ತುಪ್ಪ ಹಾಕ್ಕೊಂಡ್ರೆ ಲಾಡು ರಶಿ ಚಲೋ ಆಗ್ತು. ಮತ್ತು ಕಡಲೆ ಹಿಟ್ಟು ನೋಡಿ ಇದರೊಳಗೆ ಹುರಿತಾ ಇದ್ರು. ಸಪ್ರೇಟ್ ಎಲ್ಲ ಹುರಿಯೋ ಹೂಳಿಲ್ಲ, ಎರಡು ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಆ ಥರದ್ದು ಯಾವುದೂ ಇಲ್ಲ. ಒಂದು 90ರಷ್ಟು ರವೆ ಹುರ್ಕೊಂಡು ಕಡೆಗೆ ಇದ್ರೆ ಹಾಕ್ಬಿಟ್ರೆ ಅದು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ಅಲ್ದ. ತುಪ್ಪದಲ್ಲೇ ಹೆಂಗೆ ಗೊಜ್ಗಡ್ತಾ ಇದ್ದು ನೋಡಿ. ಇಲ್ಲಿ ಪಾಕನೂ ಸುಮಾರು ಫುಲ್ ತಣದ್ದು. ಈಗ ಇಷ್ಟು ಮಾಡಿ ಇದ್ರ ಹಾಗೆ ಇಟ್ಕೊಂಡ್ರೆ ಆಯ್ತು. ಈಗ ಅಕಸ್ಮಾತ್ ಈ ಪಾಕ ಅದು ಹೇಳಿದ್ನಲ್ಲಿ ಗಟ್ಟಿ ಆಗೋಜುಕೊಂಡ್ರೆ ಒಂದು 2 ಚಮಚ ಬಿಸಿ ಬಿಸಿ ಗೊಡಗೂಡ ನೀರು ಹಾಕಿ ಮಿಕ್ಸ್ ಮಾಡ್ಕೊಬಿಟ್ರೆ ಸರಿ ಆಗ್ತು. ಈಗ ಇಲ್ಲಿ ನೋಡಿ ಎಷ್ಟು ತುಪ್ಪ ಹಾಕಿ ಹುರಿದ್ರು ತೋರಿಸ್ತಾ ಇದ್ದೆ. ಈಗ ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂದು 10ರಿಂದ 15 ನಿಮಿಷ ಸಣ್ಣ ಬೆಂಕಿನಲ್ಲಿ ಹುರಿದ್ರೆ ಹತ್ತದ. ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಒಂಚೂರು ಹೋಗುವಲ್ಲಿವರೆಗೆ ನೋಡಿ. ಇದು ಹೆಂಗೆ ಗೊಡ ಉಡ್ತಾ ಇದ್ದು ತುಪ್ಪದಲ್ಲೇ ಅಲ್ದ. ಬಾಯಲ್ಲೆಲ್ಲ ನೀರು ಬರ್ತಾ ಇದ್ದ. ಮತ್ತು ಬಿಸಿ ಬಿಸಿ ಲಾಡು ತಿಂಬಲ್ಲಿ ಯಾರ್ಯಾರು ಬತ್ತಿ ಬನ್ನಿ ಬೇಗನೆ. ನೋಡಿ ಇದು ಸುಮಾರು 3/4 ವರ್ಷ ಆಗ್ತಾ ಬಂತು. ಇದನ್ನು ತೆಗೆದು ಆ ಪಾಕಕ್ಕೆ ಹಾಕ್ಬಿಡ್ತರು. ಪಾಕ ಇದಕ್ಕೆ ಹಾಕೋದು ಅಂದ್ರೆ ಆ ಥರ ಎಲ್ಲ ಇಲ್ಲ. ಕೆಲವು ಜನ ಹಿಂಗೆ ಮಾಡ್ಕೊಂಡು ಇದಕ್ಕೆ ಸಕ್ಕರೆ ಹಾಕ್ಬಿಡ್ತಾರೆ. ಸಕ್ಕರೆ ಹಾಕಿ ಏಕದಮ್ ಪಾಕ ಮಾಡ್ತಾರೆ. ಸುಮಾರು ಥರದಲ್ಲಿ ಮಾಡ್ತಾ ಲಾಡೆಲ್ಲ, ಒಬ್ಬೊಬ್ಬರು ಒಂದೊಂದು ಥರದಲ್ಲಿ. ಆದರೆ ಈ ಲಾಡು ಯಾರು ಮಾಡಿದ್ವಿಲ್ಲ ನಾ ಅಂದ್ಕಂಜಿ. ಹಾಗಾಗಿ ನಿಂಗೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಇದು ಕಲರ್ ಹೆಂಗೆ ಬಂಜೋಡಿ. ಇಷ್ಟೊತ್ತು ಹುರಿದ್ರು ಕೆಂಪೆಲ್ಲ ಆಗ್ತಿಲ್ಲ, ಕಡಲೆ ಹಿಟ್ಟು ಚಿರೋಟಿ ರವೆ ಆಗಿದ್ದಕ್ಕೆ ನೋಡಿ. ಇಷ್ಟೇ ಆ ಕಲರ್ ಬಪ್ಪದು. ಈಗ ಫ್ಲೇಮ್ ಆರಿಸಿ ಈಗ ಇದಕ್ಕೆ ಪಾಕಕ್ಕೆ ಇದನ್ನು ಹೊಯ್ತರು ನೋಡಿ. ಈಗ ಪಾಕ ಇದನ್ನು ಎರಡು ಕರೆಕ್ಟ್ ಮಾಡಿ ತೊಳಸಿ ಮಿಕ್ಸ್ ಮಾಡಿ ಇಟ್ರಾತು. ಮಿಕ್ಸ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟುಗಳವು ಫುಲ್ ತಣಿಯವು. ಎಂತಕ್ಕೆ ಅಂದರೆ ಈ ಲಾಡೆಲ್ಲ ಎಂತ ಆಗ್ತು ಕೇಳ್ರೆ ನೋಡಿ. ಇದು ಕರೆಕ್ಟಾಗಿ ಮಿಕ್ಸ್ ಮಾಡಿರತ್ತು. ಈ ಲಾಡೆಲ್ಲ ಎಂತ ಆಗ್ತು ಕೇಳ್ರೆ ನಿಂಗೆ ಅವು ಬಿಸಿ ಬಿಸಿ ಇದ್ದಾಗ ಆಗಾಗ ತಣಿಸ್ಕೊತ್ ಕೊಟ್ಬಿಟ್ರೆ ಒದಗುತ್ತಾ ಇಲ್ಲ, ರಾಶಿ ಲಾಡೆ ಆಗ್ತಿಲ್ಲ ಹೇಳ್ತಾ. ಹಾಗಾಗಿ ಸ್ವಲ್ಪ ಫುಲ್ ತಣದ ಮೇಲೆ ನಾವು ಹುಡಿ ಮಾಡ್ಕೊತ್ ಹೋದರೆ ಸ್ವಲ್ಪ ಜಾಸ್ತಿ ಲಾಡ್ ಆಗ್ತಾಳೆ. ಅದು ಹೆಂಗೆ ಅಂತೂ ಹೆಂಗೂ ಗೊತ್ತಿಲ್ಲ. ಹಿಂದೆ ನಾವು ಹೇಳ್ತಾ ಆದರೆ ಹೆಂಗಳು ಟ್ರೈ ಮಾಡಿ ನೋಡಿದ್ವಿ, ಅದು ಹೌದು. ಹಾಗಾಗಿ ಸ್ವಲ್ಪ ತಣ್ಣಗೆ ತಣಿಯಲ್ಲಿವರೆಗೆ ಬಿಡವು. ಈಗ ಇದನ್ನು ಕರೆಕ್ಟ್ ಮಾಡಿ ಎರಡು ಮಿಕ್ಸ್ ಮಾಡಿ ಹಿಟ್ಟು ಮತ್ತು ಪಾಕ ಎರಡನ್ನೂ ಸರಿ ಮಾಡಿ ಮಿಕ್ಸ್ ಮಾಡಿ ತೊಳಸಿ ಇದು ತಣ್ಣಗೆ ತಣಿವಲ್ಲಿವರೆಗೆ ಬಿಡವು. ಮತ್ತು ತುಪ್ಪ ರಾಶಿ ಹಾಕಿದ್ದಕ್ಕೆ ಮತ್ತು ಎಳೆ ಪಾಕನೂ ಮಾಡ್ಕೊಂಡಿದ್ದಕ್ಕೆ ಇದು ಪಟ ಕೊಟ್ಟೆ ಬಿಡವು, ಗಟ್ಟಿಯಾಗಿ ಹೋಗ್ತು ಅಂತರ ಎಂಥ ಇದು ಇರ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ತಣ್ಣಗೆ ತಣಿವಲ್ಲಿವರೆಗೆ ಬಿಟ್ಕೊಂಬನ ನಾವು ಇದಷ್ಟು ಮಿಕ್ಸ್ ಮಾಡ್ಕೊಂಡು ನೋಡಿ. ಈಗ ಯಾವುದಲ್ಲ ಅಜು ಮಿಕ್ಸ್ ಮಾಡಿದ್ದು ಗೊತ್ತಾಗ್ತಾ ಇದ್ದು ತಣ್ಣದಂಗೆ ಇದು ಗಟ್ಟಿ ಹಾಕಿ ಹೋಗ್ತು ಸ್ವಲ್ಪವ ನೋಡಿ. ಎಷ್ಟು ಹದದಲ್ಲಿದ್ದು ತೋರಿಸ್ತಿ. ಈ ಹದದಲ್ಲಿ ಮಾಡ್ಕೊಳ್ಳವು. ಅಕಸ್ಮಾತ್ ನಿಂಗೆ ಅಂದ್ರೆ ಪಾಕ ರಾಶಿ ಎಳೆ ಪಾಕ ಆಗೋ ಜೋಳಾರಿ ಈ ಹದದಲ್ಲೇ ಇನ್ನೊಂದು ಸರಿ ಒಲೆ ಮೇಲೆ ಇಟ್ಟು ತೊಳಸ್ಬಿಟ್ರೆ ಗಟ್ಟಿ ಆಗ್ತು, ಎಂಥದ್ದು ಆಗ್ತಿಲ್ಲ. ಇಲ್ಲದೆ ಹೋದರೆ ಪಾಕ ಗಟ್ಟಿ ಆಗೋ ಜೋಳ ಅನ್ಸಿರೆ ಒಂದು 2 ಚಮಚ ಗೊಡಗೂಡ ನೀರು ಹಾಕ್ಕೊಂಡ್ರೆ ಹತ್ತು ಪರಿಹಾರನೂ ಅದಕ್ಕೆ ಹೇಳ್ತಾ ಇದ್ದೆ. ಏನಾದ್ರು ಸಮಸ್ಯೆ ಆದರೆ ಈಗ ನೋಡಿ ಇದು ಫುಲ್ ತಣಿಸ್ಕೊಂಡು ಹುಡಿ ಮಾಡ್ಕೊಂಡು ಈಗ ಲಾಡ್ ಕಟ್ರೆ ಹತ್ತು. ನಿಂಗೆ ಯಾವ ಅಳತಲ್ಲಿ ಬೇಕು ಆ ಅಳತಲ್ಲಿ ಕಟ್ಟಿ. ಎಂತಕ್ಕೆ ಅಂದರೆ ಇದನ್ನ ದೊಡ್ಡ ಕಟ್ಟಿಗೆ ರೆಡಿ ಒದಗ್ತಿಲ್ಲ, ರಾಶಿ ಬತ್ತಿಲ್ಲ. ಇಂದ ಪುಟಿ ಕಟ್ಕೊಂಡ್ರೆ ಆಗ್ತು. ಎಂತಕ್ಕೆ ಅಂದರೆ ಇದು ಎಷ್ಟು ಲಾಡ್ ತಿಂದರೂ ಸಮಾಧಾನ ಅಂತೂ ಆಗ್ತಿಲ್ಲ. ಇಲ್ಲಿ ಪಕ್ಕ ಕುತ್ಕೊಂಡವಕ್ಕೂ ಬಾಯಲ್ಲಿ ನೀರು ಬರೋವು ಹಂಗಾಗ್ತಾ ಇರ್ತು. ಬಿಸಿ ಲಾಡೆ ತಿಂಬಾನ ಹೇಳಿ ನಂಗೆ ಅವೆಲ್ಲ ಬಿಸಿ ಲಾಡೆ ಒಂದು ಸರಿ ಟೇಸ್ಟ್ ಮಾಡಿ ನೋಡಿದ್ಯಾ.
ಹಿಂಗಾಗಿ ಈ ಲಾಡಿನ ವೀಡಿಯೋ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತಕ್ಕೇಂದ್ರೆ ಹವ್ಯಕರಲ್ಲಿ ನೆಂಟರು ಬಂದ ಕೂಡಲೇ ಪಟಕ್ಕನೆ ಎಂತ ಮಾಡೋವಳು ಗೊತ್ತಾಗ್ತಿಲ್ಲ. ಹಾಗಾಗಿ ಎಲ್ಲರಿಗೂ ಇಷ್ಟ ಆದರೆ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೊಂಬಲ್ಲಾಗ್ತು ಈ ಲಾಡನ್ನ. ರಾಶಿ ರುಚಿನೂ ಆಗ್ತು. ಒಂದು ಸರಿ ಮಾಡಿ ಟ್ರೈ ಮಾಡಿ ಹೆಂಗಾದ್ರು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಲ್ಲ ಹೇಳಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಲಾಡ್ ಕಟ್ ಇಡ್ತಾಯಿದ್ರು ನಮ್ಮ ಅತ್ತೆ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ವು ಅಲ್ದ. ಕಟ್ತಾ ಇದ್ದಂಗೆ ಹುಡ್ರು ಮತ್ತು ಹೆಂಗವು ಎಲ್ಲ ಸೇರಿ ಸುಮಾರು ಒಂದು 10-15 ಲಾಡ್ ಅಲ್ಲೇ ಖಾಲಿ ಮಾಡಿದ್ದೆ, ಬಿಸಿ ಬಿಸಿ ಲಾಡ. ಹಾಗೆ ತಿಂಬಲ್ ರಾಶಿನ ಚಲೋ ಆಗ್ತು, ತೊಣದ ಮೇಲೂ ಚಲೋ ಆಗ್ತು. ನೋಡಿ ಒಂದು ಉಗ್ಗದಲ್ಲಿ ತುಂಬಿಟ್ಟಿದ್ರು. ಆ ಉಗ್ಗನೇ ಕರಡಿಗೆ ಶೇಪಲ್ಲಿ ಇದ್ದು, ಎಷ್ಟು ಚಂದ ಇದ್ದು ಅವ್ರ ಮೇಲೆ ನೋಡಿ ತೋರಿಸ್ತಾ ಇದ್ದಿ. ಇದು ಉಗ್ಗ ಕರಡಿಗೆ ಶೇಪಲ್ಲಿ ಇದ್ದು ಚಂದ ಇದ್ದು ನೋಡಿ, ಎಷ್ಟು ದೊಡ್ಡ ಬಾಯಿಯಾಗಿ. ಅಂದರೆ 2 in 1 ಇದು. ಕರಡಿಗೆ ಆಗೂ ಯೂಸ್ ಮಾಡ್ಲಿಕ್ಕೂ ಉಗ್ಗ ಆಗಿಯೂ ಯೂಸ್ ಮಾಡ್ಲಿಕ್ಕೂ. ಹಾಲು ಕರಿಯೋ ಉಗ್ಗ ಹೇಳಿ ತಂದ್ಕೊಂಡಿದ್ದಾಗಿತ್ತಾಡ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಅದ್ರೊಳಗೆ ಲಾಡ್ ಹಾಕಿದ್ರು ಅದ. ಹಿಂಗಕ್ಕೂ ಬಾಯಲ್ಲಿ ನೀರು ಬರ್ತಾ ಇದ್ದ. ನಂಗಂತೂ ಸಿಕ್ಕಾಪಟ್ಟೆ ನೀರು ಬರ್ತಾ ಇದ್ದು. ನೋಡಿ ಲಾಡ್ ನೋಡ್ರೆ ಅದ್ರ ಟೆಕ್ಸ್ಚರ್ ಹೆಂಗಿದ್ದು, ಅಂದ್ರೆ ಅದೆಷ್ಟು ಸಾಫ್ಟ್ ಇದ್ದು, ಯಾವ ಥರ ಇದ್ದು ನಿಂಗೆ ಗೊತ್ತಾಗ್ತಾ ಇದ್ದಿತ್ತು. ತುಪ್ಪನೇ ಹೆಂಗೆ ಕಾಣಿಸ್ತಾ ಇದ್ದು ನೋಡಿ. ತುಪ್ಪದಲ್ಲಿ ಅದಕ್ಕೆ ಇದ್ದಂಗೆ ಕಾಣಿಸ್ತಾ ಇದ್ದು ಅದಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.